ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಷ್ಟು ಪ್ರೀತಿಯಿಂದ ಇಲ್ಲಿ ನಮ್ಮ ಮುಹೂರ್ತಕ್ಕೆ ಬಂದಿರೋದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಸಿನಿಮಾದ ಟೈಟ್ಲ್ ಇನ್ನೂ ಇಟ್ಟಿಲ್ಲ, ಆದರೆ ಪ್ರೊಡಕ್ಷನ್ ನಂಬರ್ 1 ಕಿರಣ್ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು, ಬಾಹುಬಲಿ ಅವರು ಡೈರೆಕ್ಟ್ ಮಾಡ್ತಿರೋದು. ಆ್ಯಕ್ಚುಲಿ ಯುದ್ಧಕಾಂಡ ಸಿನಿಮಾ ಶೂಟಿಂಗ್ ಪ್ರಾಸೆಸ್ಸಲ್ಲಿ ನನಗೆ ಬಾಹುಬಲಿ ಅವರು ಬಂದು ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಹೇಳ್ತಾ ಇದ್ರು. ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ಅವರಿಗೆ ನಾನು ಒಂದು ಸುಮಾರು ದಿನ ನಾನು ಕಾಟ ಕೊಟ್ಟಿದ್ದೀನಿ, ಕಥೆ ಕೇಳಿದೆ. ಬಿಕಾಸ್ ಏನಪ್ಪ ಅಂದರೆ, ಪರಿಚಯ ಇರೋವಂಥ ಡೈರೆಕ್ಟ್ರು, ಗೊತ್ತಿರೋವಂಥ ಡೈರೆಕ್ಟ್ರು, ಅವ್ರಿಗೆ ನಾವು ಮಾಡಲ್ಲ ಅಂತ ಹೇಳೋಕ್ಕಾಗೋದು ಬಹಳ ಕಷ್ಟ. ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಏನಪ್ಪ ಅಂತಂದರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ಬಿಕಾಸ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದು ನೋಡಿದ್ದೀನಿ. ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ಡು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು, ಸಿಕ್ಕಾಪಟ್ಟೆ ಪ್ಯಾಷನೇಟ್ ಆಗಿರುವಂಥ ವ್ಯಕ್ತಿ. ಸಿನಿಮಾ 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 ಅಂತಲೇ ಇಷ್ಟು ವರ್ಷ ಓಡಾಡ್ಕೊಂಡಿದ್ದಂಥ ವ್ಯಕ್ತಿ. ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಆ ಸಿನಿಮಾ ಯಾವಾಗ ಮುಗಿಯುತ್ತೆ, ಯಾವಾಗ ರಿಲೀಸಿಗೆ ಹೋಗುತ್ತೆ, ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಗೊತ್ತಿರಲ್ಲ. ಹಾಗಾಗಿ ಒಬ್ಬ ಡೈರೆಕ್ಟ್ರಿಗೆ ನಾವು ಕಥೆ ಹೇಳಿ ಅವರು ಒಂದು ನಿರ್ಮಾಪಕರನ್ನ ಹುಡ್ಕೊಂಡು ಬಂದಿರ್ತಾರೆ. ಆ ಪ್ರಾಸೆಸ್ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟವಾದಂಥ ವಿಚಾರ ಅದು. ಆಸ್ ಎ ಹೀರೋ ನಮಗೂ ಸಾಕಷ್ಟು ಇನ್ಸೆಕ್ಯೂರಿಟಿಗಳು ಇರ್ತವೆ. ತುಂಬ ಪ್ಯಾಷನೇಟ್ ಆಗಿರೋ ಡೈರೆಕ್ಟ್ರು ಅವ್ರ ಕಥೆ ನಮಗೆ ಇಷ್ಟ ಆಗ್ಬಿಟ್ರೆ, ಒಂದು ವೇಳೆ ಅದಕ್ಕೆ ಸೂಕ್ತವಾದಂಥ ನಿರ್ಮಾಪಕರು ಇಲ್ಲದೆ ಇದ್ದಾಗ ಅದನ್ನ ಅವ್ರಿಗೆ ಹೆಂಗೆ ತಿಳಿಸಿ ಹೇಳೋದು? ಬಿಕಾಸ್ ಒಂದು ಮಗು ಥರ ಇರ್ತಾರೆ ಯಾವಾಗಲೂ ಡೈರೆಕ್ಟ್ರುಗಳು. ಅವರಿಗೆ ಪ್ರಾಕ್ಟಿಕಾಲಿಟೀಸ್ ಗೊತ್ತಿರಲ್ಲ. ಸಿನಿಮಾ ಪ್ರೊಡಕ್ಷನ್ ಹೇಗಾಗುತ್ತೆ, ಪ್ರೊಡಕ್ಷನ್ ಆದ್ಮೇಲೆ ಬರುವಂಥ ರಿಸ್ಕ್ಗಳೇನು, ಅದನ್ನ ನಿಭಾಯಿಸೋದಕ್ಕೆ ಫೈನಲಿ ಒಂದು ದೊಡ್ಡ ಬಲವಾದ ಸ್ತಂಭ ನಿರ್ಮಾಪಕನೇ ನಿಲ್ಬೇಕಾಗಿರೋದು, ಬೇರೆ ಯಾರೂ ಅಲ್ಲ. ಅದನ್ನೆಲ್ಲ ತಿಳಿಸಿ ಹೇಳಿ ನಾವು ಅವ್ರಿಗೆ ಎಲ್ಲೋ ಒಂದ್ ಕಡೆ ನಾವು ಅವ್ರಿಗೆ ಬೇಜಾರು ಮಾಡ್ಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವೇನ್ ಮಾಡಿರ್ತೀವಿ. ಅದು ಬಹಳ ಒಂದು ಇರುತ್ತೆ. ಕಥೆ ಕೇಳಿದ್ರೇನೆ ಒಂದು ಅರ್ಧ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ನಾವು ಕೂಡ ಹಸುವಿಂದ ಇರುವಂತ ಕಲಾವಿದರು, ನಾವು ಆಕ್ಚುಲಿ ಭಿಕ್ಷಕರು. ಒಳ್ಳೆ ಕಥೆ ಬರಲಿ ಅಂತ ಬಕಪಕ್ಷಿ ತರ ಕಾಯ್ತಾ ಇರ್ತೀವಿ. ಒಂದು ವೇಳೆ ಇಷ್ಟ ಆಗ್ಬಿಟ್ರೆ ಬೇರೆ ಆಯಾಮಗಳು ಸರಿ ಹೋಗ್ಲಿಲ್ಲ ಅಂದ್ರೆ ಹೆಂಗಿಲ್ಲ ಅನ್ನೋದು, ಹೆಂಗ್ ಬೇಜಾರು ಮಾಡೋದು, ಇದು ನಮಗೆ ದೊಡ್ಡ ಸಮಸ್ಯೆ. ಒಂದಿನ ಬಿಡುವಲ್ಲಿದ್ದಾಗ ಆಮೇಲೆ ಫೈನಲಿ ಬಾಹುಬಲಿ ಅವರ ಹಠ ಹೇಗಿತ್ತು ಅಂತಂದ್ರೆ, ಒಂದಿನ ಮನಸ್ಸೋತು ನನಗೆ ತುಂಬಾ ಎಮೋಷನಲ್ ಆಗಿ ಬಂದು ಕೇಳಿದೆ ಕಥೆನ. ನಾನು ಆಗ್ಲೇ ಅನ್ಕೊಂಡಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಂದ್ರೆ ನಾನು ಯುದ್ಧಕಾಂಡ ಓಕೆ ಹಿಂಗಾಗತ್ತೆ, ನನ್ನ ಕ್ಯಾರೆಕ್ಟರ್ ಈ ತರ ಜನ ಇಷ್ಟಪಡ್ತಾರೆ, ಇದಾದ್ಮೇಲೆ ಯಾವ ತರ ಸಿನಿಮಾ ಮಾಡ್ತೀವಿ, ಒಂದು ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇರ್ತೀವಿ, ಅದು ಬಯಸದೆ ಬಂದ ಭಾಗ್ಯ ತರ. ಓಕೆ, ಈ ಸಿನಿಮಾ ಆದ್ಮೇಲೆ ಈ ತರದ್ದು ಒಂದು ಕ್ಯಾರೆಕ್ಟರ್, ಈ ತರ ಆಯಾಮಗಳು, ಒಬ್ಬ ಪರ್ಫಾರ್ಮರಿಗೆ ಪರ್ಫಾರ್ಮೆನ್ಸ್ ಮಾಡುವಂತ ಎಲ್ಲ ಲಿಬರ್ಟಿ, ಅಂದ್ರೆ ದೊಡ್ಡ ಗ್ರೌಂಡ್ ಇದೆ, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುಣ್ಕೊಂಡು ಆಟ ಆಡ್ಕೊಂಡು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಬಟ್ ಲಾಸ್ಟ್ ಫೈನಲ್ ಪ್ರಶ್ನೆ ಬಂದಿದ್ದು, ಈ ತರ ಗೆಟಪ್ಗಳು ಇವರೆಲ್ಲ ಹೇಳಿದ್ರು 5 hours ಕೂತ್ಕೊಂಡು ನಾನು ಪೇಷನ್ಸ್ ಇಂದ ಕೂತ್ಕೋಬೇಕು, AC ಅಲ್ಲಿ ಕೂತ್ಕೋಬೇಕು. ನಾನು ಒಬ್ಬ ನಿರ್ಮಾಪಕನಾಗಿರೋದ್ರಿಂದ ನನಗೆ ಗೊತ್ತಿದೆ ಅದು ಎಷ್ಟು ಟೈಮ್ ತಗೊಳುತ್ತೆ, ಆ ಟೈಮ್ ತಗೊಂಡಾಗ ಅದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ. ಸೊ ನನ್ನ ಪ್ರಶ್ನೆ ಇದೆ, ಬಾಹುಬಲಿ ಇದು ತುಂಬಾ ದೊಡ್ಡ ಸಿನಿಮಾ, ನಾನು ಇಲ್ಲಿವರೆಗೂ ಮಾಡಿರೋದಕ್ಕಿಂತ ತುಂಬಾ ದೊಡ್ಡ ಸಿನಿಮಾ. ನಿರ್ಮಾಪಕರು ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸರ್, ನಿಮ್ಮ ಹತ್ರ ಬರ್ತಾ ಇದೀವಿ ಅಂದ್ರೆ ಅದಕ್ಕೆ ಎಲ್ಲಾನು ನಾವು ಕೂಡ ತಿಳ್ಕೊಂಡು ಸರಿಯಾದ ವ್ಯವಸ್ಥೆಗಳೇ ಮಾಡ್ಕೊಂಡು ಬಂದಿದೀವಿ ಅಂತ ಅವಾಗ ಕಿರಣ್ ಸರ್ನ ಪರಿಚಯ ಮಾಡಿಸಿತ್ತು. ಕಿರಣ್ ಸರ್ನ ಮೀಟ್ ಮಾಡಿದ್ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ, ಎಸ್ ಈ ಸಿನಿಮಾ ಏನ್ ಅನ್ಕೊಂಡಿದೀವಿ ಆ ಸಿನಿಮಾ ಆಗತ್ತೆ ಅಂತ. ಅವ್ರ ಮಾತು ಕಡಿಮೆ, ಸ್ಟೇಜ್ ಫಿಯರ್ ಅಂತ ಹೇಳಿದ್ರು, ಬಟ್ ತುಂಬಾ ಟೆರಿಫಿಕ್ ಮನುಷ್ಯ ಅವರು. ತುಂಬಾ ಡೇರಿಂಗು, ಮಾತಂದ್ರೆ ಮಾತು, ಒಂದೇ ಮಾತಿಗೆ ಹೇಳ್ಕತಮ್ ನಾ ಮಾಟೆ ನಾ ಶಾಸನ ನಮ್ಮ ಮನದ, ಬಾಹುಬಲಿ ಪಿಕ್ಚರ್ ತರ ಡೈಲಾಗ್ ಅವ್ರದ್ದು. ಸೊ ತಂಡ ಅಷ್ಟು ಸ್ಟ್ರಾಂಗ್ ಇರೋದ್ರಿಂದ, ಆಮೇಲೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್, ಸೊ ಈ ಡೈನಾಮಿಕ್ಸ್ಗೆ, ಈ ಕ್ಯಾರೆಕ್ಟರ್ಗೆ ಅಷ್ಟು ಅದ್ಭುತವಾದಂಥ ರೆಕಾರ್ಡಿಂಗು ಬೇಕಾಗತ್ತೆ. ಸೊ ಅಫ್ಕೋರ್ಸ್ ಇವರಲ್ಲಿ ಇರ್ತಕ್ಕಂಥ ಥಾಟ್ಸು, ಆ ಥರದ್ದು ಒಂದು ಪ್ರೊಡಕ್ಷನ್ ಕಂಪನಿ, ಆ ಥರ ಟೆಕ್ನಿಷಿಯನ್ಸ್, ಸೊ ನಮ್ಮ ಅರ್ಧ ಭಾರ ಮುಗಿತು. ಇಲ್ಲಿ ಒಬ್ಬ ಬರೇ ಕಲಾವಿದನಾಗಿ ಆಕ್ಟ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಬಂತು. ನಮಗೂ ಸಾಕಾಗಿರುತ್ತೆ, ಏನಾಗಿರುತ್ತೆ ಎಲ್ಲ ಸಿನಿಮಾಗಳಲ್ಲೂ ನಾವು ಇನ್ವಾಲ್ವ್ ಆಗಿ ಭಯದಿಂದ ಇದು ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗ್ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರತಿದಿನ ಸೆಟ್ಟಿಗೆ ಬಂದಾಗ ಅವ್ರು ಹೇಳಿದ ಈ ತರ ಇತ್ತು, ಇದನ್ನ ಹೆಂಗೆ ಅದನ್ನ ನಿಭಾಯಿಸ್ತಾರೆ ಇಲ್ವಾ, ಆ ಕ್ವಾಲಿಟೀಸ್ ಅಲ್ಲಿ ಇರುತ್ತೋ ಇಲ್ವಾ ಅನ್ನೋ ಒಂದು ಭಯ ಏನಿರುತ್ತಲ್ಲ, ಅದು ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ಶೂಟಿಂಗ್ ಸೆಟ್ ಅಲ್ಲಿ ಹೋಗೋಕ್ಕೂ ಮುಂಚೆ ನಮ್ಗೆ ಅದು ಯಾವ ಭಯನೂ ಇರಲ್ಲ, ಅಷ್ಟು ವ್ಯವಸ್ಥಿತವಾಗಿ ಇರುತ್ತೆ. ಅಂಡ್ ಯೋಗಾನಂದ್ ಸರ್ ಅವ್ರದ್ದು ಎಕ್ಸಲೆಂಟ್ ರೈಟಿಂಗ್. ನಾನು ಇವರು ಡೈಲಾಗ್ಸ್ ಹೇಳ್ಬೇಕಾದ್ರೆ, ಸೀನ್ ಹೇಳ್ಬೇಕಾದ್ರೆ, ಅಂದ್ರೆ ನಾವು ಸಾಕಷ್ಟು ಮೀಟಿಂಗ್ ಕುತ್ಕೊಂಡಿದ್ದೀವಿ, ಸಾಕಷ್ಟು ಚರ್ಚೆಗಳು ಆಗಿದೆ. ನನಗೆ ಪ್ರತಿ ಸಲ
ಒಂದು ತಲೆ ಇವ್ರದ್ದು ಡೈಲಾಗ್ಸ್ ಸೀನ್ಸ್ ಎಂಜಾಯ್ ಮಾಡ್ತಿದ್ರೆ, ಇನ್ನೊಂದು ತಲೆ ಇವ್ರ ಬಾಡಿ ನೋಡ್ತಾ ಇರುತ್ತೆ. ಈ ಬಾಡಿಗಳು ಈ ತರದೆಲ್ಲ ಡೈಲಾಗ್ಸ್ಗಳು ಹೆಂಗ್ ಬರುತ್ತೆ? ನಾವೆಲ್ಲ ಓಕೆ, ಚಿಕ್ಕ ಹುಡುಗರಿದ್ದಾಗಿಂದ ತುಂಬಾ ಮಾಸ್ ಆಗಿ ಬೆಳೆದಿರೋದು, ಎಲ್ಲ ಪೋಲಿ ಆಟಗಳು ಮಾಡ್ಕೊಂಡು ಬೆಳೆದಿರೋದು, ಅದಕ್ಕೆ ಹೀರೋ ಆಗಿದ್ದು. ಬಟ್ ಈ ತರ ಫಿಸಿಕ್ ಇಟ್ಕೊಂಡು ಆ ತರದ್ದು ಮಾಸ್ ಡೈಲಾಗ್ಸ್ಗಳು ಅದೆಲ್ಲ, ಅದು ಒಂದು ದೊಡ್ಡ ಕ್ವಶನ್ ಇದೆ, ಯಾವತ್ತಾದ್ರೂ ತಿಳ್ಕೊಬೇಕು ಯಾವ ಫ್ರೀ ಆಗಿದ್ದಾಗ. ಬಟ್ ಎಕ್ಸಲೆಂಟ್ ರೈಟಿಂಗ್, ಎಕ್ಸಲೆಂಟ್ ಟೀಮ್, ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ. ಒಂದು ಒಳ್ಳೆ ಸಕ್ಸಸ್ ಕೊಟ್ಟಾದ್ಮೇಲೆ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸೊ ಆ ಫ್ರೂಟ್ಫುಲ್ನೆಸ್ ಜನಗಳಿಗೆ, ನನಗೆ ಎಲ್ಲದಕ್ಕೊಂದು ಸಮಾಧಾನಕರವಾಗಿರುತ್ತೆ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಬಾಹುಬಲಿ ಅವ್ರು ಹೇಳ್ದಂಗೆ ಇದನ್ನ ಕನ್ನಡದಲ್ಲಿ ಮಾಡ್ತಾ ಇದೀವಿ. ಸಿನಿಮಾ ತಾನಾಗೆ ಹೋಗುವಂತ ಎಲ್ಲ ಶಕ್ತಿ ಆ ಸಿನಿಮಾಗಿರ್ಬೇಕು. ಅದು ಈ ಸಿನಿಮಾದಲ್ಲಿದೆ. ನಿರ್ಮಾಪಕರಿಗೂ ಆ ತಾಕತ್ತಿದೆ. ಸೊ ನನಗಂತೂ ಯಾವ ಭಯ ಇಲ್ಲ. ತುಂಬಾ ಖುಷಿಯಾಗಿ ಬಂದು ಈ ಸಿನಿಮಾ ಮಾಡ್ತೀವಿ. ಆ್ಯಂಡ್ ನೀವು ಹಿಂದಿನ ಸಿನಿಮಾ ಎಲ್ಲ ಸೇರಿ ಗೆಲ್ಸಿದ್ದೀರಾ, ಕೈ ಹಿಡ್ದಿದ್ದೀರಾ. ಎಲ್ಲರೂ ಕೇಳ್ಕೊಂಡಾಗೆ ನಾವು ಪದೇ ಪದೇ ಕೇಳ್ಕೊಳ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲದೆ ಯಾವ ಸಿನಿಮಾನು, ಅದು ಇವತ್ತಿನ ಪರಿಸ್ಥಿತಿಗೆ ನಿಮ್ಮ ಬೆಂಬಲ ಇಲ್ಲದೆ ಸಾಧ್ಯ ಇಲ್ಲ. ಸೊ ಅದ್ರ ಬಗ್ಗೆನೂ ಕಾನ್ಫಿಡೆನ್ಸ್ ಇದೆ. ಯಾವಾಗಲೂ ಒಳ್ಳೆ ಸಿನಿಮಾ ಜೊತೆಗೆ ನಿಲ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅಜಯ್ ಸರ್, ಒಂದು ಮಜಲ್ ಅಂದ್ರೆ ನಾನು ಬಾಡಿ ಬಿಲ್ಡರ್ ತರ ಅಲ್ಲ, ಒಂದು ಫಿಟ್ನೆಸ್ ಬೇಕಾಗುತ್ತೆ. ಒಂದು ನಾರ್ಮಲ್ ಹುಡುಗನ್ ತರ ಇರೋದ್ ಬೇಕಾಗಿರುತ್ತೆ. ಆದ್ರೆ ಫ್ಯಾಮಿಲಿ ಅಂತಂದಾಗ, ವೆನ್ ಇಟ್ ಇಸ್ ಅ ಫ್ಯಾಮಿಲಿ ಸಿನಿಮಾ, ನೀವು ಅಜಯ್ ರಾವ್ನ ಇಟ್ಕೊಂಡಾಗ ಯಾವಾಗ್ಲೂ ನಾನು ಬಾಯ್ ನೆಕ್ಸ್ಟ್ ಡೋರ್, ಪಕ್ಕದ ಮನೆ ಹುಡುಗ, ನಮ್ಮ ಮನೆ ಹುಡುಗ, ಆ ಏನಂತಾರೆ, ಒಂದು ಬಾಂಧವ್ಯ ಏನಿದೆ ಆಡಿಯನ್ಸ್ಗೆ, ಓಕೆ ಇವ್ ನಾನು ನಮ್ಮವನು, ಅದನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ನಾನು ಫಿಟ್ನೆಸ್ ಬರೋದಕ್ಕೂ ಅದಕ್ಕೊಂದು ಕಾರಣ ಇದೆ ಸಿನಿಮಾದಲ್ಲಿ, ಯಾಕೆ ಬರಬೇಕು ಅನ್ನೋದು. ಬಿಕಾಸ್ ಅದೊಂದು ಆಕ್ಷನ್ ರಿಲೇಟಿವ್ ಆಗಿ ಹೋಗುವಂತ ಟ್ರಾನ್ಸಿಷನ್ ಇರೋದ್ರಿಂದ, ಒಂದು ಯುವಕ ಮನೆಯಲ್ಲಿ ಒಂದು ಚಾಲೆಂಜ್ ತಗೊಂಡು ಅವನಿಗೆ ಒಂದು ಫಿಟ್ನೆಸ್ ಬೇಕು, ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೊರಟಾಗ ಅವ್ನು ಏನ್ ಮಾಡ್ತಾನೆ, ಆ ಫಿಟ್ನೆಸ್ ನಾನು ಹೇಳ್ತಾ ಇರೋದು. ಸೊ ಆ ಟ್ರಾನ್ಸಿಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಹಂತವಾಗಿನೇ ಯಾವ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಬಾಡಿ ಟ್ರಾನ್ಸಿಷನ್ ಆದ್ಮೇಲೆ ಆ ಶೆಡ್ಯೂಲ್ ಯಾವಾಗ ಮಾಡ್ತೀವಿ, ಸೊ ಆ ಥರದ ಪ್ಲಾನಿಂಗ್ಸ್ ಅಲ್ಲಿ ಹೋಗ್ತೀವಿ. ಅಂಡ್ ನನಗೂ ಪರ್ಸ್ನಲಿ ಅದು ಮಜಾ ಸಿಗುತ್ತೆ. ಆ ಥರದ್ದು ಏನಾದ್ರೂ ಒಂದು ಕೃಷಿ ಮಾಡ್ತಾ ಇರಬೇಕು, ಅದ್ರಲ್ಲಿ ರಿಸರ್ಚ್ ಮಾಡ್ತಾ ಇರಬೇಕು, ಏನೋ ಒಂದು ನಾವು ಕಲಿಯೋದಕ್ಕೆ ಸಿಗುತ್ತೆ. ನಾನು ಈ ಥರದ್ದು ಮಾಡಬಲ್ಲೆ ಅನ್ನೋದು ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಅಲ್ಟಿಮೇಟ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾವು ಏನೇ ಒಂದು ಹೊಸ ಕ್ರಿಯೇಟಿವಿಟಿ ಮಾಡ್ತಾ ಇದೀವಿ ಅಂದಾಗ ಅದು ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅದು. ಸೊ ಅದು ಸಿಗತ್ತೆ ಅಂತಂದಾಗ ವೈ ನಾಟ್. ಆಮೇಲೆ ಅದಕ್ಕೆ ಪ್ರೊಡ್ಯೂಸರು ಅಷ್ಟೊಂದೆಲ್ಲ ಕೆಪಬಿಲಿಟಿ ಇರಬೇಕಾದ್ರೆ, ಅದೇ ನಾನು ಹೇಳೋದು, ಈ ಥರದ್ದು ನಾವು ಏನೇ ಪ್ರಯತ್ನಗಳು ಮಾಡ್ಬೇಕಂದ್ರೆ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರ್ಬೇಕು. ಈ 5 hours ಬಂದು ನಾನು ಮೇಕಪ್ಗೆ ಕೂತ್ಕೋಬೇಕು ಅಂದ್ರೆ, ನೀವು ಜಸ್ಟ್ ಯೋಚನೆ ಮಾಡಿ, ಇಡೀ ಕ್ರೂ ವೇಟ್ ಮಾಡ್ತಾ ಇರುತ್ತೆ. ಅವ್ರು ಬೇರೆ ಪೋರ್ಷನ್ ಶೂಟ್ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು, ಬಟ್ ಒಬ್ಬ ಹೀರೋ ಸ್ಕ್ರೀನ್ ನಲ್ಲಿ ಬರೋವರೆಗೂ ಆ ಟೈಮ್ಗೆ ಮೀಟರ್ ಓಡ್ತಾ ಇರುತ್ತೆ. ಸೊ ಅಷ್ಟು ಟ್ರಾನ್ಸಿಷನ್ಸಿಗೆ ಅವ್ರು ಇದಾರೆ ಅನ್ನೋದಕ್ಕೆ ನಾನು ರೆಡಿ ಆಗಿರೋದಷ್ಟೇ. ಇಲ್ಲ, ಸಿ, ನಥಿಂಗ್ ಈಸ್ ಈಸಿಯರ್, ನಥಿಂಗ್ ಈಸ್ ಟಫ್. ಇಟ್ ಈಸ್ ಜಸ್ಟ್ ಫನ್. ನೀವು ಫನ್ ನೋಟಲ್ಲಿ ಕೇಳಿದ್ರಲ್ಲ, ದ ಆನ್ಸರ್ ಇಟ್ ಸೆಲ್ಫ್ ಇಸ್ ಫನ್. ವೆನ್ ವಿ ಎಂಜಾಯ್ ಅವರ್ ವರ್ಕ್, ನಮ್ಗೆ ಆ ವರ್ಕ್ ಕೆಲಸ ಮಾಡೋದ್ರಲ್ಲಿ ಫನ್ ಅನ್ಸಿದಾಗ ಅದು ಕಷ್ಟನೂ ಅಲ್ಲ, ಈಸಿನೂ ಅಲ್ಲ. ಇಟ್ ಈಸ್ ಜಸ್ಟ್ ಫನ್. ವಿ ಎಂಜಾಯ್ ಇಟ್. ಸರ್, ಅದು ಸಿಕ್ಕಾಪಟ್ಟೆ ಸ್ಕೋಪ್ ಇದೆ, ವೇರಿಯಸ್ ಸ್ಕೋಪ್ಸ್ ಇದೆ. ಬಟ್ ಈಗ ಒಬ್ಬ ಪರ್ಫಾರ್ಮರ್ ತನ್ನ ಪರ್ಫಾರ್ಮೆನ್ಸ್ ತೋರ್ಸೋದಕ್ಕೆ ಸ್ಕೋಪ್ ಇದೆ ಅಂದ್ರೆ, ಅಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನಿಗೂ ಸ್ಕೋಪ್ ಇದೆ, ಮ್ಯೂಸಿಕ್ ಡೈರೆಕ್ಟರ್ಗೂ ಸ್ಕೋಪ್ ಇದೆ, ಡೈರೆಕ್ಟರ್ಗೂ ಸ್ಕೋಪ್ ಇದೆ. ಎಲ್ಲ ಆಟೋಮೆಟಿಕ್ಲಿ ಎಲ್ಲರಿಗೂ ಸ್ಕೋಪ್ ಇರೋದ್ರಿಂದನೇ ಒಬ್ಬ ಪರ್ಫಾರ್ಮರ್ಗೆ ಸ್ಕೋಪ್ ಬರಕ್ ಸಾಧ್ಯ. ಸೊ ದೇರ್ ಇಸ್ ಲಾಟ್ ಆಫ್ ಡೈಮೆನ್ಷನ್ಸ್. ಅಜಯ್ ಸರ್, ಸರ್ ಇಲ್ಲಿ ಅಂದ್ರೆ ಬಿಫೋರ್ ಯುದ್ಧಕಾಂಡ ಆದಮೇಲೆ, ಯುದ್ಧಕಾಂಡದ ನಂತರ ಬಂದಂತ ಇನ್ಕ್ಲೂಡಿಂಗ್ ಈ ಪ್ರಾಜೆಕ್ಟ್ ಸೇರಿ, ನೀವು ಕಂಡಂತಹ ಪಲ್ಸ್ ಏನು, ಆಸ್ ಆಕ್ಟರ್ ಆಗಿ ನೀವು ಕಂಡಂತಹ ಪಲ್ಸ್ ಟುವರ್ಡ್ಸ್ ದಿ ಆಡಿಯನ್ಸ್ ಏನು, ಅದನ್ನ ಹೇಗೆ ಕ್ಯಾರಿ ಮಾಡೋಕ್ಕಾಗತ್ತೆ ಅಂದ್ರೆ ಆಸ್ ಅ ನಾಯಕ ನಟರಾಗಿ ನೀವು ಪ್ರಾಜೆಕ್ಟ್ಗಳ ಮೂಲಕ, ಆಡಿಯನ್ಸ್ ಪಲ್ಸ್ ವೈಸ್ ಅಂಡ್ ಕೆರಿಯರ್ ಪಲ್ಸ್ ವೈಸ್? ಅದು ಬಹಳ ಟ್ರಿಕ್ಕಿ ಆನ್ಸರ್ ಸರ್. ಈಗ ನಾನ್ ವೆಜ್ ಬಿರಿಯಾನಿ ಇಷ್ಟಪಡೋರು ಇದ್ದಾರೆ, ಒಂದು ವೆಜಿಟೇರಿಯನ್ ಹೋಟೆಲ್ನಲ್ಲಿ ಒಂದು ಇಡ್ಲಿ ದೋಸೆ ಅದನ್ನು ಪಾಪ್ಯುಲರ್ ಆಗುವಂತ ಹೋಟೆಲ್ಗಳು ಇದಾವೆ. ಜನಕ್ಕೆ ಯಾವ್ದು ಇಷ್ಟ ಅಂತ ಅನ್ಬಿಟ್ಟು ನೀವು ಬಿರಿಯಾನಿ ಮಾಡೋ ಹೋಟ್ಲಲ್ಲಿ ಓಕೆ, ಅಲ್ಲಿ ಇಡ್ಲಿ ಜಾಸ್ತಿ ತಿಂತವ್ರು ಅನ್ಬಿಟ್ಟು ಬಿರಿಯಾನಿ ತೆಗೆದ್ಬಿಟ್ಟು ಇಲ್ಲಿ ಇಡ್ಲಿ ಮಾಡೋಕ್ಕಾಗಲ್ಲ.
ಅಥವಾ ಇದು ಏನೋ ಯಾವುದೋ ಒಂದಷ್ಟು ಬಿರಿಯಾನಿ ಹೋಟೆಲ್ಗಳು ಇರ್ತಾವಲ್ಲ, ಅದೇನದು ಹನುಮಂತಪ್ಪನ ಬಿರಿಯಾನಿನೋ ಅಥವಾ ಈಗ ರಾಮೇಶ್ವರಂ ಆ ಥರ. ಹಾ, ಈಗ ಅಲ್ಲಿ ಅವ್ರು ಇಡ್ಲಿ ಮಾಡೋರು ಓಕೆ ಇದು ಬಿರಿಯಾನಿ ಚೆನ್ನಾಗಿ ಓಡ್ತವೆ ನಾವು ತೆಗೆದುಬಿಟ್ಟು ಅದು ಮಾಡೋಣ ಅಂತ ಹಂಗೆ ಹೇಳಕ್ಕಾಗಲ್ಲ. ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟು ಅದನ್ನ ನಾನು ಮನಸ್ಪೂರ್ವಕವಾಗಿ ಮಾಡಿದ್ರೆ ಅದಕ್ಕೆ ಅಂತಾನೆ ಒಂದು ಕಸ್ಟಮರ್ಸ್ ಇರ್ತಾರೆ. ಸೊ ಯಾವಾಗ್ಲೂ ಸಿನಿಮಾ ನೋಡೋದಕ್ಕೆ ಆಡಿಯನ್ಸ್ ಇದ್ದಾರೆ ಸರ್, ಅದು ನಾವು ಯಾವತ್ತೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇರ್ ಆರ್ ಆಲ್ವೇಸ್ ಅಂದ್ರೆ ಹಂಗ್ರಿ ಆಡಿಯನ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಒಳ್ಳೆ ಸಿನಿಮಾ ನೋಡಬೇಕು ಯಾವ್ದೋ ಕಾರಣ. ಕೆಲವೊಬ್ರು ಎಂಟರ್ಟೈನ್ಮೆಂಟಿಗೆ ನೋಡ್ಬೋದು, ಕೆಲವೊಬ್ರು ಮೊರಾಲಿಟೀಸ್ ನೋಡ್ಬೋದು, ಬೇರೆ ಬೇರೆ ತರದ್ದು ಕ್ಯಾಟಗರೀಸ್ ಇರ್ಬೋದು. ಬಟ್ ಸಿನಿಮಾ ನೋಡೋದಕ್ಕೆ ಅಂತ ಆಡಿಯನ್ಸ್ ಇರೋದಂತೂ ಖಚಿತ. ಅದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾರೋ ಬಿಡ್ತಾರೋ ಟ್ರೆಂಡ್ ತಕ್ಕಂತೆ ಗೊತ್ತಿಲ್ಲ. ಬಟ್ ನನ್ನ ಸ್ಟ್ರೆಂತ್ ಏನು, ನಾನು ಏನು ಮಾಡಬಲ್ಲೆ, ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅದರಲ್ಲೇ ಇನ್ನೊಂಚೂರು ನಾನು ಡೆವಲಪ್ಮೆಂಟ್ ಮಾಡಿಕೊಂಡು ನನಗೆ ಇಷ್ಟ ಆಗಿದ್ದನ್ನು ನಾನು ಆನೆಸ್ಟಿಯಾಗಿ ಮಾಡ್ಬೇಕಷ್ಟೇ. ಅಷ್ಟೇ ಅದರದ್ದು ಆನ್ಸರ್. ಈಗ ಆಕ್ಷನ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ಸೆಂಟಿಮೆಂಟ್ ಮಾಡೋದಕ್ಕೂ ಒಬ್ಬ ಹೀರೋ ಇದ್ದಾನೆ, ರೊಮ್ಯಾನ್ಸಿಗೂ ಒಬ್ಬ ಹೀರೋ, ಅವರವ್ರದ್ದೇ ಆದಂಥ ಸ್ಟ್ರೆಂತ್ಗಳಿದ್ದಾವೆ. ಸೊ ಇದು ಜಸ್ಟ್ ಲೈಕ್ ಬೇರೆ ಬೇರೆ ಹೋಟೆಲ್ಸ್ ತರ, ವಿ ಆರ್ ಕೇಟರಿಂಗ್ ಡಿಫ್ರೆಂಟ್ ಮೆನ್ಯೂ. ಎಲ್ಲದಕ್ಕೂ ಇದ್ದಾರೆ ಪ್ರೇಕ್ಷಕರು. ಇದು ಮೂಡು ಸ್ವಲ್ಪ ಚೇಂಜ್ ಆದ್ರೆ ಅದನ್ನ ತಿನ್ನೋಣ ಅನ್ನೋರು ಇದ್ದಾರೆ. ಸೊ ಆ ಥರ ಇದೆ. ಬಟ್ ನನಗೇನು ಇಷ್ಟ, ನಾನು ಯಾವ್ದ್ರಲ್ಲಿ ಎಕ್ಸ್ಪರ್ಟ್, ಶ್ರದ್ಧೆಯಿಂದ ಅದನ್ನು ಮಾಡ್ಬೇಕಷ್ಟೇ. ಸರ್, ಅಲ್ಲ, ಎಲ್ಲ ಸಿನಿಮಾದಲ್ಲೂ ಡೆಡಿಕೇಶನ್ ಇಸ್ ಈಕ್ವಲ್. ನಾನು ಹೇಳಿದ್ನಲ್ಲ, ಅಲಾಂಗ್ ವಿತ್ ದಟ್ ಆಕ್ಟರ್ ಯಾವಾಗ್ಲೂ ಲಾಸ್ಟಿಗೆ ಬರೋದು ನನ್ನ ಅಭಿಪ್ರಾಯ. ನಾನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲೂ ಸಾಕಷ್ಟು ವರ್ಕ್ ಮಾಡಿದ್ದೀನಿ, ಸಿನಿಮಾದಲ್ಲೇ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಇಂಟ್ರೆಸ್ಟ್ ಇದೆ, ಪ್ರೊಡಕ್ಷನ್ ಮಾಡಿದ್ದೀನಿ. ನಾನು ಎಲ್ಲ ಮಾಡ್ದ ನಾನು ತಿಳ್ಕೊಂಡಿದ್ದು ದ ಆಕ್ಟರ್ ಇಸ್ ದಿ ಲಾಸ್ಟ್ ಥಿಂಗ್, ಇಸ್ ದಿ ಫೇಸ್ ವ್ಯಾಲ್ಯೂ ಅಂಡ್ ಸಿನಿಮಾದಲ್ಲಿ ಲಾಸ್ಟಿಗೆ ಬರೋಂಥ ಒಂದು ಎಲಿಮೆಂಟ್ ಅದು. ಬಟ್ ಆ ಆಕ್ಟರಿಗೆ ತಂದು ಕೊಡೋದಕ್ಕೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ಬೇಕಲ್ಲ. ಇಟ್ ಆಲ್ ಕಮ್ಸ್ ಫ್ರಮ್ ಡೈರೆಕ್ಟರ್, ರೈಟರ್, ಮ್ಯೂಸಿಕ್ ಡೈರೆಕ್ಟರ್. ಸೊ ನಾನು ಹಿಂದಿನ ಸಿನಿಮಾಗಳಲ್ಲೂ ಡೆಡಿಕೇಶನ್ ಇತ್ತು. ಇಫ್ ಇಟ್ ಅಲ್ಲಿ ಫೇಲ್ ಆಗಿದೆ ಅಂದ್ರೆ ಆ ಹಿಂದೆ ಬರಬೇಕಾಗಿರ್ತಕ್ಕಂಥ ಫೌಂಡೇಶನ್, ಫಂಡಮೆಂಟಲ್ ಆಸ್ಪೆಕ್ಟ್ಸ್ ನಲ್ಲಿ ಮೋಸ್ಟ್ಲಿ ಎಡಿರಬಹುದು. ಡೆಡಿಕೇಶನ್ ಇಸ್ ಆಲ್ವೇಸ್ ದ ಸೇಮ್. ಫಸ್ಟ್ ಸಿನಿಮಾಯಿಂದ ಹಿಡಿದು ಇವತ್ತು ಆಕ್ಚುಲಿ ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಈಗ ಫಸ್ಟ್ ಸಿನಿಮಾದಲ್ಲಿ ಗೊತ್ತಿಲ್ಲ, ಅದು ಹೆಂಗೋ ಒಂದು ದೇವರ ಆಶೀರ್ವಾದನೋ ನಮ್ಮ ಹಣೆ ಬರನೋ ಏನೋ ಒಂದು ವರ್ಕ್ ಆಗೋಯ್ತು. ಅದಾದ್ಮೇಲೆ ನಮ್ಮ ಮೇಲೆ ಕಣ್ಣು ಬಿದ್ದು ಚಾಲೆಂಜಸ್ ಸ್ಟಾರ್ಟ್ ಆಗುತ್ತಲ್ಲ. ನನ್ನ ಮಗಂದು ಆ ಸಿನಿಮಾ ಏನೋ ಲಕ್ ಬೈ ಲಕ್ ಆಯ್ತು, ಇದು ನೋಡೋಣ ಇದು ನೋಡೋಣ. ಇದು ಪ್ರತಿ ಸಲ ಎಂತ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಒಂದು ಹಿಟ್ ಕೊಟ್ಟ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಅದರಲ್ಲೂ 2-3 ಫ್ಲಾಪ್ ಆಯ್ತು ಅನ್ಕೊಳ್ಳಿ, ಮತ್ತೆ ಎದ್ದು ಬರೋದಿದೆಯಲ್ಲ, ಅದು ಬಹಳ ಕಷ್ಟ. ಸೊ ಡೆಡಿಕೇಶನ್ ಇಸ್ ನೆವರ್ ಎಂಡಿಂಗ್. ಪ್ರತಿ ಸಿನಿಮಾಯಿಂದನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು, ಓಕೆ ನಾನು ಈಗ ಗೆದ್ದಿದ್ದೀನಿ, ಈ ಪರ ಇಲ್ಲಿಗೆ ಸ್ವಲ್ಪ ಹಗುರವಾಗಿ ಮಾಡ್ಬೋದು ಅಂತಂದ್ರೆ ಅವನು ಹೋದ. ನಾನು ಜಾಗ ಖಾಲಿ ಮಾಡಿ ನಾನು ವಾಪಸ್ ನನ್ನ ಊರಿಗೆ ಹೋಗ್ಬೇಕಷ್ಟೆ. ನಾನು ಮತ್ತೆ ಇನ್ನೊಂದು 10 ವರ್ಷ 20 ವರ್ಷ ಇಲ್ಲಿ ಇರಬೇಕು ಅಂದ್ರೆ ಹಿಂದಿನ ಸಿನಿಮಾಕ್ಕಿಂತ ಜಾಸ್ತಿ ಮಾಡಲೇಬೇಕು ನಾನು. ಇಲ್ಲ, ಅದು ಫಸ್ಟ್ ಸಿನಿಮಾಯಿಂದನೂ ಗೊತ್ತಿರೋಂಥ ವಿಚಾರನೇ. ಕೃಷ್ಣಲೀಲಾ ಸಿನಿಮಾ ನಾನು 2014 ಪ್ರೊಡ್ಯೂಸ್ ಮಾಡಿದ್ದು. ಹೌದು 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 100%. ಇವಾಗ ಅದೇ ಫೈನಲ್ ಚಾಲೆಂಜ್ ಫಾರ್ ದಿ ಪ್ರೊಡ್ಯೂಸರ್ ಇಸ್ ವೆರಿ ಹ್ಯೂಜ್, ನಾಟ್ ಅನ್ ಈಸಿ ಟಾಸ್ಕ್. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ಯಾರೇ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ ಬಂದ್ರೆ ನೀವು ದಯವಿಟ್ಟು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸ್ಟ್ರಾಂಗ್ ಇಲ್ಲಂದ್ರೆ ದಯವಿಟ್ಟು ಸಿನಿಮಾ ಮಾಡಕ್ ಬರಬೇಡಿ. ಇಟ್ ಇಸ್ ಅ ಕ್ಲಿಯರ್ ಸ್ಟೇಟ್ಮೆಂಟ್. ಇವತ್ತಿನ ಪರಿಸ್ಥಿತಿ ನೀವು ಹೇಳಿದ 100% ನಿಜ. ಫೈನಲಿ ಒಬ್ಬ ಪ್ರೊಡ್ಯೂಸರ್ ಲಾಸ್ಟ್ ಮೂಮೆಂಟ್ ಒಬ್ಬ ಹೀರೋ ಆಗಿ ಮೇನ್ ವಾರಿಯರ್ ಆಗಿ ಅವ್ನ್ ಕ್ಯಾಪ್ಟನ್ ತರ ಇವತ್ತು ನಿಲ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಹಂಗಿದ್ರೆ ಮಾತ್ರ ಒಂದು ಸಿನಿಮಾ ಆಗಕ್ಕೆ ಸಾಧ್ಯ. ದಟ್ ಇಸ್ 100% ಟ್ರೂ, ನೋ ಡೌಟ್. ಅಜಯ್ ಸರ್, ಅಲ್ಲ, ಆಡಿಯನ್ಸ್ನ ಸ್ಯಾಟಿಸ್ಫೈ ಮಾಡೋದು ಬಹಳ ಕಷ್ಟಕರವಾದಂಥ ವಿಚಾರ. ಬಿಕಾಸ್ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ನಿಮಗೆ ಇವತ್ತು AI ಟೂಲ್ಸ್ ಆಗಲಿ, ಮೊಬೈಲ್ನಲ್ಲೇ ನೀವು ಎಡಿಟ್ ಮಾಡ್ಬೋದು, ಸಾಕಷ್ಟು ಟೆಕ್ನಾಲಜಿ, ಇಟ್ ಇಸ್ ವೆರಿ ಹ್ಯಾಂಡಿ. ಪ್ರತಿಯೊಬ್ಬರು, ನನಗೆ ಗೊತ್ತಿಲ್ಲ, ಈಗ ಎದುರುಗಡೆ ಕೂತ್ಕೊಂಡ್ರೆ ಒಬ್ಬ ಚಿಕ್ಕ ಹುಡುಗ, ಒಬ್ಬ 15 ವರ್ಷದ ಹುಡುಗ ನನಗಿಂತ ಜಾಸ್ತಿ ನಾಲೆಜ್ ಇರುತ್ತೆ ಅವನಿಗೆ. ಅವನನ್ನು ನಾನು ಹೆಂಗೆ ಸ್ಯಾಟಿಸ್ಫೈ ಮಾಡಬೇಕು?
ನೀವು ನಂಬಲ್ಲ, ಇಡೀ ದಿನ ನಾನು ಬರೀ ಈ ಟೆಕ್ನಾಲಜಿ ಸ್ಟಡಿ ಮಾಡಿದ್ರಲ್ಲೇ ನಂದು ದಿನ ಕಳೆದು ಹೋಗ್ಬಿಟ್ಟಿರುತ್ತೆ. ಯಾರ ಹತ್ರ ಮಾತಾಡ್ತಿರ್ತೀನಿ, ಏನೋ ಮಾಡ್ತೀನಿ, ಟೈಮ್ ಸಿಕ್ಕಾಗೆಲ್ಲ ಟೆಕ್ನಾಲಜೀಸ್ ನೋಡ್ತಾ ಇರ್ತೀನಿ. ಚಿಕ್ಕ ಚಿಕ್ಕ ಹುಡುಗರು, ನಮ್ಮ ಅಣ್ಣನ ಮಕ್ಕಳು ಇದ್ದಾರೆ, ಅವ್ರು ಎಷ್ಟು ಅಡ್ವಾನ್ಸ್ಡ್ ಇದ್ದಾರೆ ಅಂದ್ರೆ ಅವ್ರನ್ನ ಫೋನ್ ಮಾಡಿ, ಚಾಚಾ ಇದು ಹಿಂಗಲ್ಲ ಹಿಂಗೆ ಆ ಥರ ನೀವು ಇದು ಮಾಡಿದ್ರಲ್ಲ, ಇದನ್ನ ಯು ಕುಡ್ ಹ್ಯಾವ್ ಯೂಸ್ಡ್ ದಿಸ್ CG, ದಿಸ್ ಕೈಂಡ್ ಆಫ್ ಥಿಂಗ್ಸ್ ಅಂಡ್ ಯು ಕುಡ್ ಲಿಟಲ್ ಲೋಡ್ ದಿ ಆಂಗಲ್ ಅಂತ ಹೇಳ್ತಾರೆ. ಅವ್ನು ಸಾಫ್ಟ್ವೇರ್ ಓದ್ತಾ ಇರೋದು, ಬಟ್ ಅವನಿಗೆ ಈ ಐಡಿಯಾ ಇದೆ. ನೀ ಎಲ್ಲಿ ನೋಡಿದ್ದೆ ಅಂತಂದ್ರೆ ಅವ್ನು ಯಾವುದೋ ಇಂಗ್ಲಿಷ್ ಮೂವೀಸ್ಗಳು ರೆಫರೆನ್ಸ್ ಹೇಳ್ತಾನೆ. ಅಂದ್ರೆ ಅವ್ರಿಗೆ ಅಷ್ಟು ತಲೆನಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಕಷ್ಟ ಇರೋದು ಇವತ್ತಿನ ಯೂತ್ಸಿಗೆ ನಾವು ಓವರ್ಟೇಕ್ ಮಾಡೋದಿದೆಯಲ್ಲ, ದಟ್ ಥಿಂಗ್ ಇಸ್ ಚಾಲೆಂಜಿಂಗ್. ಯಾಕಂದ್ರೆ ನಾವು ಈ ಸಿನಿಮಾ ಮಾಡಿ ಇವಾಗ ಇವರು ಕಥೆ ನಾನು ಹೇಳಿದ್ದು ಯುದ್ಧಕಾಂಡ ಮಾಡೋ ಟೈಮಲ್ಲಿ ನಂಗೆ ಹೇಳಿದ್ರು, ಇವ್ರು ಹೇಳಿದ್ರು ಕಥೆ ಡಿಸ್ಕಸ್ ಮಾಡಿ ಮುಗಿಸೋಷ್ಟ್ರಲ್ಲಿ ಒಂದು ಬಿಲ್ಡಿಂಗೇ ಬಂದ್ಬಿಡ್ತು. ನಾವು ಬಟ್ ಅದೇ ಕಥೆಯಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅದು ಶೂಟಿಂಗ್ ಆಗಿ ರಿಲೀಸ್ ಆಗೋಷ್ಟರಲ್ಲಿ ಇನ್ನೇನೇನು ಯಾರ್ಯಾರು ಡೆವಲಪ್ಮೆಂಟ್ ಆಗಿರ್ತಾರೋ, ಏನೇನು ಟೆಕ್ನಾಲಜಿ ಬಂದಿರ್ತಾವೆ, ಅವತ್ತು ವಿ ಶುಡ್ ಬಿ ಲಕ್ಕಿ ಎನಫ್. ನಾವು ಅನ್ನೋದಕ್ಕಿಂತ ಮೋಸ್ಟ್ಲಿ ದ ಪ್ರೊಡ್ಯೂಸರ್ ಶುಡ್ ಬಿ ಲಕ್ಕಿ ಎನಫ್. ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಮಾಡೋಷ್ಟರಲ್ಲಿ ಅವನು ಅಲ್ಲಿ ಹೋಗಿರ್ತಾನೆ. ದಟ್ ಈಸ್ ದಿ ಮೋಸ್ಟ್ ಚಾಲೆಂಜಿಂಗ್ ಜಾಬ್. ಸರ್ ಇಲ್ಲಿ ಸರ್ ಯುದ್ಧಕಾಂಡ ಸಿನಿಮಾ ಲೈಕ್ ಆದ್ಮೇಲೆ ಅಂದ್ರೆ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ ಈಗ. ಸೊ ನಿಮ್ಮ ಮಾರ್ಕೆಟ್ ಡೈನಾಮಿಕ್ಸ್ ಅಂತ ಹೇಳೋದಾದ್ರೆ ಎಷ್ಟರ ಮಟ್ಟಿಗೆ ಬದಲಾಗಿದೆ ಇವಾಗ? ಸೊ ಇನ್ನು ಮುಂದಿನ ಸಿನಿಮಾಗಳು ಯಾವ ರೀತಿ ಇರಬೇಕು ಆ ಒಂದು ಮಾರ್ಕೆಟ್ನ ಸ್ಟೆಬಿಲೈಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮ್ಮ ಮಾರ್ಕೆಟ್ನ ಅಂತ? ಮಾರ್ಕೆಟ್ ರಿಕವರಿ ಖಂಡಿತ ಆಗಿದೆ ಆಸ್ ಐ ಸಿ. ಇವಾಗ ನಾನು ಮುಂಚೆ ಹಿಂಗೆ ಹೋಗಿ ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಅಟೆಂಡ್ ಮಾಡೋದಕ್ಕೂ, ಎಲ್ಲೋ ಒಂದ್ ಕಡೆ ರೋಡಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ಸಿಕ್ಕಿದಾಗ ನಮಗೆ ಆಡಿಯನ್ಸ್ ಮಾತಾಡಬೇಕಾದ್ರೆ ನಮ್ಮನ್ನ ನೋಡುವಂತ ಸೆನ್ಸಿಬಿಲಿಟೀಸ್ ಅವರಲ್ಲಿ ಚೇಂಜಸ್ ನನಗೆ ಗೊತ್ತಾಗುತ್ತೆ. ಈಗ ಈ ಹಿಂದೆ ಎಲ್ಲೂ ಅಂದ್ರೆ ನನ್ನ ಇಷ್ಟಪಡೋದು ಕಡಿಮೆ ಆಗಿತ್ತು ಅನ್ನೋದಲ್ಲ, ನಾ ಅದೇ ಹೇಳಿದ್ನಲ್ಲ, ಟ್ರೆಂಡ್ ಎಷ್ಟು ಮಟ್ಟಿಗೆ ಅಪ್ಡೇಟ್ ಆಗಿದೆ ಅಂದ್ರೆ ನಾನ್ ಮಾಡೋ ಸಿನಿಮಾ ಅವ್ರಿಗೆ ಓಕೆ ಒಂದ್ ಸ್ವಲ್ಪ ಇವನು ಮೋಸ್ಟ್ಲಿ ಆ ಟ್ರೆಂಡಿಗೆ ಇಲ್ವೇನೋ. ಅವ್ರ ಮಾತಲ್ಲಿ ನಾನು ಮಾತಾಡ್ಬೇಕಾದ್ರೆ, ಸರ್ ನಿಮ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಸರ್, ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸರ್, ಹ್ಯಾಂಡ್ಸಮ್ ಆಗಿದ್ದೀರಾ ಸರ್, ಈ ಮಾತುಗಳಿಗೂ ಸರ್ ನೀವು ಇವಾಗ ಕಥೆ ಆಯ್ಕೆ ಮಾಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿತ್ತು, ಈ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಸರ್ ಇದು ತುಂಬಾ ಚೆನ್ನಾಗಿತ್ತು ಸರ್, ನೀವು ವಿಷಯ ಎತ್ಕೊಂಡ್ರಲ್ಲ ಸರ್, ಅಂದ್ರೆ ಸೆನ್ಸಿಬಿಲಿಟೀಸ್ ಇಟ್ಕೊಂಡು ಮಾತಾಡ್ತಿದಾರಲ್ಲ, ಆ ನಂಬಿಕೆ ಇವತ್ತಿನ ಟ್ರೆಂಡಿಗೆ ಒಂದು ನನ್ನ ಪ್ರಕಾರ ಒಂದು ಮಾರ್ಕೆಟ್ ರಿಕವರಿ ಅಂತ ಅನ್ಕೊಳ್ತೀನಿ. ದೇ ಹ್ಯಾವ್ ಎ ಕಾನ್ಫಿಡೆನ್ಸ್. ಓಕೆ, ಇವನು ವಿಷಯಗಳನ್ನ ಹೇಳ್ತಾನೆ, ಇವತ್ತು ಇವನ್ ಸಿನಿಮಾಗಳಲ್ಲಿ ಒಂದು ಅರ್ಥಗಳಿರುತ್ತೆ. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಸಿನಿಮಾ ಸಿಕ್ತು ಮಾಡ್ತಾ ಇಲ್ಲ ಇವನು. ಸಿನಿಮಾ ಕಮರ್ಷಿಯಲಿ ಸಕ್ಸಸ್ ಫೇಲಿಯರ್ ಬೇರೆ, ಅದು ಆಡಿಯನ್ಸ್ ಇವತ್ತು ಗಮನಿಸಲ್ಲ. ಬಟ್ ಏನ್ ಸೆನ್ಸಿಬಿಲಿಟಿ ಇಟ್ಕೊಂಡು ಇವನ್ ಮಾಡ್ತಾ ಇದ್ದಾನೆ, ಇವನ್ ಆಲೋಚನೆ ಓಕೆ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಒಂದು ನಂಬಿಕೆ ಹುಟ್ಟಿದೆಯಲ್ಲ, ದಟ್ ಈಸ್ ಮಾರ್ಕೆಟ್ ರಿಕವರಿ. ಈಗ ನಾನು ನೆಕ್ಸ್ಟ್ ಮಾಡೋದು ಸಿನಿಮಾನಲ್ಲಿ ಆ ಕಥೆನಲ್ಲಿ ಆ ಒಂದು ಗಾಢತೆ, ಅದರಲ್ಲಿ ಇರ್ತಕ್ಕಂಥ ಒಂದು ಮೆಚ್ಯೂರಿಟಿ, ಪ್ರೌಢತೆ ಇದ್ದಾಗ ಇಲ್ಲೇನು ನಾನು ರಿಕವರಿ ಮಾಡಿದಿಲ್ಲ ಅದು 100% ಮಲ್ಟಿಪ್ಲೈ ಆಗುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಸರ್ ಕಿರಣ್ ಅವರು ಕಿತ್ಕೊಂಡ್ಬಿಟ್ರಿಲ್ಲ ಅಂದ್ರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೆ ಇದನ್ನ. ಅದು ಹೇಳಕ್ ಬರಲ್ಲ ಸರ್, ಅದು ಅಂದ್ರೆ ಇಷ್ಟ ಆಗ್ಬೇಕು, ಕಥೆ ಇಷ್ಟ ಆಗಿ ಆ ಟೈಮಲ್ಲಿ ನಾವು ಮಾಡ್ಬೇಕು ಅನ್ಸ್ಬೇಕು. ಬಟ್ ವೆರಿ ಶಾರ್ಟ್ಲಿ ಅಂದ್ರೆ ನಾನು ಡೈರೆಕ್ಷನ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ, ನಾನು ಬರಿತಾ ಇದ್ದೀನಿ, ಗೊತ್ತಿಲ್ಲ ಅದನ್ನೇ ಮಾಡ್ತೀನಿ ಅನ್ನೋದಲ್ಲ. ಈಗ ಒಂದ್ ಕೆಲಸ ಆದ್ಮೇಲೆ ಏನೋ ಮಾಡ್ಬೇಕಲ್ಲ, ನಾವು ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬರವಣಿಗೆ ನಡೀತಾ ಇತ್ತು, ಓಕೆ ಇದನ್ನ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಸದ್ಯಕ್ಕೆ ಯೋಚನೆ ಇದೆ, ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ, ಸ್ಟಿಲ್ ಅನ್ಸರ್ಟೈನ್ ಸರ್. ಹೆಂಗ್ ಬರುತ್ತೆ ಹಂಗೆ ಆ ಫ್ಲೋನಲ್ಲಿ. ಸರ್ ನಾನು ಸುಜ್ಞಾನ್ ಸರ್ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಅದ್ರದ್ದು ಹೆಸರೇನು ಇಟ್ಟಿಲ್ಲ, ಎಲ್ಲೂ ಹೊರಗಡೆ ಅದ್ರದ್ದು ವಿಷಯ ಇನ್ನೂ ಬಂದಿಲ್ಲ. ವೆರಿ ಶಾರ್ಟ್ಲಿ ಅದ್ರದ್ದು ಅನೌನ್ಸ್ಮೆಂಟ್ಸ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಸರಳ ಸುಬ್ಬರಾವ್ ರಿಲೀಸ್ ಆಗಬೇಕು, ಆಮೇಲೆ ಅದು ಇನ್ನೊಂದು ನಾನು ಸುಜ್ಞಾನ್ ಸರ್ ಮಾಡ್ತಿರೋ ಸಿನಿಮಾ ಒಂದು, ಅದಾದ್ಮೇಲೆ ಇದೊಂದಿದೆ ಸದ್ಯಕ್ಕೆ. ಅಲ್ಲ, ಟುಡೇ ಎವ್ರಿ ಸಿನಿಮಾ ಇಸ್ ಯೂನಿವರ್ಸಲ್, ಅದು ಹಂಗಾಗಿದೆ. ಬಿಕಾಸ್ ಆಫ್ OTT ಪ್ಲಾಟ್ಫಾರ್ಮ್, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್, ಎಲ್ಲ ಕಡೆನೂ ಕಂಟೆಂಟ್ ಅನ್ನು ಹುಡುಕ್ತಾ ಇದ್ದಾರೆ. ಇವತ್ತು ಭಾಷೆ ಬಿಟ್ಬಿಟ್ಟಿದ್ದಾರೆ. ಈಗ ನಾರ್ತ್ ಅಲ್ಲೂ ಕೂಡ ನಮ್ಮ ಸೌತ್ ಸಿನಿಮಾನ ಅಷ್ಟೇ, ಅಂದ್ರೆ ಮುಂಚೆ ಎಷ್ಟು ಇಷ್ಟಪಡ್ತಿದ್ರು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾರೆ. ಅವ್ರಿಗೆ ಕಂಟೆಂಟ್ಸ್ಗಳು ಸೌತ್ ಅಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಸೌತ್ ಅಲ್ಲಿ ಕಂಟೆಂಟ್ಸ್ ಕಾಣಿಸ್ತಾ ಇದೆ ಅಂತಂದಾಗ ಓಕೆ ನಮ್ಗೆ ಅಲ್ಲಿ ಆಡಿಯನ್ಸ್ ಇದಾರೆ ಅಂತ ನಮಗೆ ಗೊತ್ತಾಗಿದೆ. ಸೊ ಹಾಗಾಗಿ ನಾವು ಅಷ್ಟು ಸ್ಟ್ರಾಂಗ್ ಕಥೆಗಳು ಇನ್ನೂ ಮಾಡ್ತಾ ಹೋಗ್ಬೇಕು. ಸೊ ಇಂಡೈರೆಕ್ಟ್ಲಿ ದಟ್ ಇಸ್ ಪ್ಯಾನ್ ಇಂಡಿಯಾ ಅಷ್ಟೇ.
ಅದು ಇಟ್ಸ್ ಅ ರೆವಲ್ಯೂಷನ್. ಬಹುಶಃ ಅಲ್ಲಿ ಕಥೆಗಳು ಸ್ವಲ್ಪ ಏನೋ ಅವ್ರಿಗೆ ಸ್ಯಾಟಿಸ್ಫೈ ಆಗದೆ ಇಲ್ಲಿದಿಷ್ಟ ಮಲಯಾಳಂ ಸಿನಿಮಾ, ತೆಲುಗು ಸಿನಿಮಾ, ಕನ್ನಡ ಸಿನಿಮಾಗಳು ಜಾಸ್ತಿ ಕಣ್ಣಿಗೆ ಬಿತ್ತು ನಾರ್ತ್ ಅಲ್ಲಿ. ಸೊ ಹಂಗಾಗಿ ಡಿಜಿಟಲ್ ಎರಾ ಇಂದ ಅಲ್ಲಿ ಎತ್ಕೊಂಡು ಹೋಯ್ತು. ಇಟ್ಸ್ ಗ್ರೋಯಿಂಗ್. ಈ ಹೊಸ ನ್ಯೂ ಕಮರ್ಸ್ ಹೊಸ ಕಥೆಗಳು ತಗೊಂಡ್ಬಂದು ಲಾರ್ಜ್ ಸ್ಕೇಲ್ ಆಫ್ ಆಡಿಯನ್ಸ್ ಇದ್ದಾರೆ ಅಂತಂದಾಗ ನಾವು ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೇಕು ಹೊರತು ಆಟೋಮೆಟಿಕ್ಲಿ ಅದೇನಿಲ್ಲ. ಇಟ್ಸ್ ಜಸ್ಟ್ ಒಂದು ಲ್ಯಾಂಗ್ವೇಜ್ ಚೇಂಜ್, ಒಂದು ಡಬ್ ಮಾಡ್ಬೋದು, ಏನೇ ಮಾಡ್ಬೋದು. ಸೊ ಆಟೋಮೆಟಿಕ್ಲಿ ಆ ಗ್ರೋತ್ ಆಗಿ ಹೋಗಿದೆ. ಇಟ್ ಇಸ್ ಜಸ್ಟ್ ದಟ್ ಆ ಕಂಟೆಂಟ್ ಸ್ಟ್ರಾಂಗ್ ಇದ್ರೆ ಸಾಕು. ಇಟ್ಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಅಷ್ಟೇ, ಬೇರೆ ಏನು ಎಫರ್ಟ್ ಇಲ್ಲ ಅದರಲ್ಲಿ. ಅಲ್ಲಲ್ಲ, ನಂಬರ್ ಆಫ್ ಶೂಟಿಂಗ್ ಡೇಸ್ ಅಷ್ಟು. ನಾಟ್ ದಟ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ರೆ 60 ದಿನದಲ್ಲೇ ಫಿನಿಶ್ ಮಾಡ್ತೀವಿ ಅನ್ನೋದಲ್ಲ. ನಂಬರ್ ಆಫ್ ವರ್ಕಿಂಗ್ ಡೇಸ್ ಅಷ್ಟಿದೆ. ಹಾ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು 10 ದಿನ ಶೂಟ್ ಮಾಡಿರ್ತೀವಿ. ಈಗ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿ ಒಂದು ಟೈಮ್ ಕೊಡ್ತೀವಿ, ಅದಾದ್ಮೇಲೆ ಮಾಡುವಂತ ಒಂದು 10 ದಿನ. ಸೊ ಈ 10 ದಿನ, ಆ 10 ದಿನ, ಇನ್ನೊಂದು 10 ದಿನ, ಈ ತರದ್ ಸೇರಿ ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್.